ಯಾವ ಶ್ರೇಯಸ್ಸನ್ನು ನಾನು ಕೊಡಲಿಲ್ಲ. ಬದಲಿಗೆ ಕೊಟ್ಟಿದ್ದು ಕೃತಜ್ಞತೆಗಳನ್ನು ಸಲ್ಲಿಸಿದ್ದು ಬಂಡಾಯ ಸಾಹಿತ್ಯ ಸಂಘಟನೆಗೆ ಮತ್ತು ಸಾಮಾಜಿಕ ಸಂಘಟನೆ ಅಂತ. ಏಕೆಂದರೆ ನಿಜವಾದ ಅರ್ಥದಲ್ಲಿ ನನ್ನ ಮಾನಸಿಕ ಬೆಳವಣಿಗೆ, ನನ್ನ ಭೌತಿಕ ಬೆಳವಣಿಗೆ, ನನ್ನ ಅಂತರಂಗದ ಚಿಂತನೆಗಳು, ನನ್ನ ಅಭಿವ್ಯಕ್ತಿಯ ಮಾರ್ಗಗಳು, ಸಾಧನೆಗಳು, ಇವುಗಳೆಲ್ಲವನ್ನು ಉದ್ದೀಪನಗೊಳಿಸಿದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ಸಾಮಾಜಿಕ ಚಳವಳಿಗಳು. ಈ ಅಂಶವನ್ನು ನಾನು ಮರೆಮಾಚಲಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಅವುಗಳನ್ನ ಎಲ್ಲೋ ಇಟ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆವನ್ನು ಪ್ರೊಜೆಕ್ಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಮತ್ತು ನನ್ನ ಭಾಳ ಅನೇಕ ನನ್ನ ಒಂದು ಏನು ಹೇಳಬೇಕು, ಇದೇ ರೀತಿಯ ಸೊಪ್ಪುಗಳಿಗೆ ಈಡಾಗಿ ಭಾಳ ಸೆನ್ಸಿಟಿವ್ ಆದಂತಹ ನನ್ನ ಬದುಕಿನ ದುರ್ಬಲಗಳಿಗಿರಲು ಕೂಡ ಬರ್ಬರು ಬೆಂಗಳೂರಿನ ಧಾವಿಸಿ ಬಂದಿದ್ದಾರೆ. ನನಗೆ ಹತ್ವಾ ಹಾಕಿದ್ರು. ಹತ್ವಾದಲ್ಲಿ ಕೇಳಿದರು, ನಿನಗೆ ಮುಸ್ಲಿಂ ಸಮುದಾಯದ ಯಾವ ಸಾಮಾಜಿಕವಾದಂಥ ಕ್ಷಣಗಳು ದೊರಕೋದಿಲ್ಲ, ಒಂದು ಮದುವೆಗೆ ಬರಾಗಿಲ್ಲ, ಸಾವಿಗೆ ಬರ ಗುಡ್. ನನಗೆ ಮದುವೆಗಳ ಆಸಕ್ತಿ ಮೇಲೆ, ಯಾಕೆಂದರೆ ನಾನು ಮದುವೆಗಳಿಗೆ ಹೋಗ್ತಾ ಇದ್ದರೆ ಬೆಳಗ್ಗಿನ ಸಂಜೆ 3 ಮದುವೆ ಆದರೂ ಅಟೆಂಡ್ ಮಾಡಬೇಕು, ನನಗೆ ಇಷ್ಟನೂ ಇಲ್ಲ. ಮದುವೆಗೆ ಬೇಕಾದಂಥ ಸಲಕರಣೆಗಳು ನನ್ನ ಹತ್ರ ಇಲ್ಲ, ರೇಷ್ಮೆ ಸೀರೆಗಳು, ಇಷ್ಟು ಒಡವೆಗಳು ಏನೂ ಇಲ್ಲ. ಹೀಗಾಗಿ ಮೊದಲಿನಿಂದ ಆಸಕ್ತಿನೂ ಇಲ್ಲ, ನನಗೇನು ಸಮಸ್ಯೆ ಇಲ್ಲ. ನೀನು ಸತ್ತರೆ ನಿನ್ನ ಹೆಣನೂ ಕೂಡ ನಾವು ಸ್ಮಶಾನದಲ್ಲಿ ಕೂಳಕ್ಕೆ ನೇನು ಅವಕಾಶ ಇಲ್ಲ ಅಂದು. ಅದು ಸ್ವಲ್ಪ ನಿನ್ನ ಚಿಂತೆಗೆ ಮಾಡ್ತು. ನಾನು ಹೇಳಿದೆ, ಆದರೆ ಅದು ನನ್ನ ಸಮಸ್ಯೆ ಇಲ್ಲ. ಆಮೇಲೆ ಹೇಳಿದೆ, ನನ್ನ ಸಮಸ್ಯೆ ಇಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆ. ಇಲ್ಲಿ ನಾನು ಕೊಳಿತಾ ಬಿದ್ದಿರ್ಬೇಕಾದ್ರೆ ಅವರ ಓಡೋಡಿ ಬಂದು ನನಗೆ ಎಲ್ಲಿಗೆ ಏನು ಮಾಡಬೇಕು ಅಂತ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಧಾವಿಸಿ ಓಡ್ಬಂದಂಥವ್ರು ಒಂದು ಮಗುವಿನ ದುಃಖವನ್ನು, ನೋವನ್ನು ಸಹಿಸೋಕ್ಕೆ ಸಾಧ್ಯವಾದ ಆಗದೇ ಇದ್ದಂಥ ತಾಯಿ ತರದಿಂದ ಓಡ್ಬಿಟ್ಟವರು ಬರ್ಬೋದು. ಆ ಸಂದರ್ಭದಲ್ಲಿ ಬಂದು ಯಾರ್ಯಾರ ಜೊತೆಯಲ್ಲಿ ಹೇಗೆ ಏನೇನು ಚರ್ಚೆ ಮಾಡಬೇಕು, ಯಾವ ಯಾವ ವಿಷಯವನ್ನು ಮನತಟ್ಟು ಮಾಡಬೇಕು, ಅದೆಲ್ಲವನ್ನು ಕೂಡ ಮನದಟ್ಟು ಮಾಡಿ ಇದನ್ನು ನೀವು ರಿಯಲೈಸ್ ಮಾಡ್ಕೊಳ್ದೇ ಇದ್ರೆ, ಅರ್ಥ ಮಾಡ್ಕೊಳ್ದೇ ಇದ್ರೆ ಸಾಮಾಜಿಕವಾಗಿ ದುಷ್ಪರಿಣಾಮ ಆಗಿರುತ್ತೆ. ನಾವುಗಳು ನಿಮ್ಮ ವಿರುದ್ಧದ ಒಂದು ಐಕ್ಯತೆಯ ಹೋರಾಟವನ್ನು ನಡೆಸಬೇಕಾಗತ್ತೆ ಅನ್ನುವಂಥ ಮೆಸೇಜನ್ನು ಕೊಟ್ಟು ಆ ಇಡೀ ವಿಷಯವನ್ನು ತಿಳಿಗೊಳಿಸಿದಂಥವ್ರು ಮತ್ತು ಅದಕ್ಕೆ ಸರಿಯಾದಂಥ ಒಂದು ತಿರುವನ್ನು ಕೊಟ್ಟಂಥವರು ಬಲಿತು ಏಕ ವ್ಯಕ್ತಿಯಾಗಿ ಅವ್ರು ನಡೆಸಿದಂಥ ಈ ಪ್ರಯತ್ನಗಳು. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ತಂಡ ನೋಡಿ, ಈಗ ಏಕಾಂಗಿಯಾಗಿಂತ ಈಗ ಮುಖರಾತ್ಮಕರ ತಂಡ ಆಗ್ಬಿಟ್ಟಿದೆ. ಏಕೆಂದರೆ ನನ್ನ ಜೊತೆಯಲ್ಲಿ ಒಬ್ಬ ಏಜೆಂಟ್ ಇದ್ದಾರೆ, ಮತ್ತು ಒಂದು ಟ್ರಾವೆಲ್ ಟೀಮ್ ಇದೆ, ಮತ್ತು ಒಂದು ಪಬ್ಲಿಷರ್ಗಳ ಒಂದು ಗುಂಪು ಇದೆ. ಅವರೆಲ್ಲ ಒಬ್ಬೊಬ್ಬರಲ್ಲಿ ನಿನ್ನ ಕೇಳ್ತಾ ಇದ್ದಾರೆ. ಇದುವರೆಗೂ ಈಗ ನಂದು ಇನ್ನೂ ಒಂದು 2ನೇ ಕಥಾ ಸಂಕಲನ ಟ್ರಾನ್ಸ್ಲೇಟ್ ಆಗಿದೆ, ಅನುವಾದ ಆಗಿದೆ. ಅದು ಕೂಡ ಅಂತಾರಾಷ್ಟ್ರೀಯ ಪಬ್ಲಿಷರ್ಗಳ ಕೈಯಲ್ಲಿ ಇದೆ. ಬಹುಶಃ ಮಂಡೇ ನಮ್ಮದು ಅದು ವ್ಯವಸ್ಥಿತವಾದಂಥ ಮಾರಾಟದ ವ್ಯವಸ್ಥೆ ಇವತ್ತೇ ಆಗತ್ತೆ ಅಂತ ನಮ್ಮ ನಿರೀಕ್ಷೆ. ಆದರೆ ಈ ಎಲ್ಲ ತಂಡಗಳು ಕೂಡ ಒತ್ತಾಯ ಮಾಡ್ತಾ ಇರೋದು ಕೊನೆಯ ಒಳಗಡೆ ಧರ್ಮದೊಂದು ಕಾದಂಬರಿ ಪರ ಬರಲೇಬೇಕು ಅಂತ ಒತ್ತಿ ಹೇಳ್ತಾ ಇದೆ. ಯಾಕೆಂದರೆ ಒಬ್ಬ ಬುಕ್ಕರಾಥರಾಗಿ ಇದು ಮೊದಲನೇ ಬಾರಿಗೆ ಕಥಾ ಸಂಕಲನಕ್ಕೆ ಬುಕ್ಕರ್ ಬಂದಿರುತ್ತೆ. ಇದುವರೆಗೂ ಅದರ ಇತಿಹಾಸದಲ್ಲಿ ಕಥಾ ಸಂಕಲನಕ್ಕೆ ಬುಕ್ಕರ್ ಬಂದಿಲ್ಲ. ಸೊ ಹೀಗಾಗಿ ನಿಮಗೆ ಕಥಾ ಸಂಕಲನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿ ಕಾಲು ಚಾಚ್ಕೊಂಡು ನೆಮ್ಮದಿಯಾಗಿ ಹಾಗಿಲ್ಲ. ಕೊನೆಯ ವಾರದ ಒಳಗಡೆ ನೀವು ನಮಗೆ ಒಂದು ಕಾದಂಬರಿ ಕೊಡಲೇಬೇಕು. ಅದು ಹೆಂಗೆ ಅದು ನಾನು ಜೋಳದ ರೊಟ್ಟಿನೋ ಅಕ್ಕಿ ರೊಟ್ಟಿನೋ ತಟ್ಟೆ ನಾಟ್ತಾರದೋ ಕಟ್ಕೊಂಡು 10 ತೊಟ್ಟಿ ಕಾದಂಬರಿಯನ್ನು ನಾನು ಒಂದು ಕಥಾಲೋಕವನ್ನು, ಒಂದು ಸೃಜನಶೀಲ ಕ್ರಿಯೆಯನ್ನು ಇಂತಿಷ್ಟು ಗಡುವಿನೊಳಗಡೆನೆ ಕೊಡಬೇಕಾದಂತಹ ದೊಡ್ಡದಾದಂಥ ಒಂದು ಒತ್ತಡ ನನ್ನ ಮೇಲಿದೆ. ಹೀಗಾಗಿ ಏಪ್ರಿಲ್ ಮೇ 2 ತಿಂಗಳು ನನಗೆ ಅವರು ಬಿಡುಗಡೆ ಕೊಟ್ಟಿದ್ದರು ನನ್ನ ಪ್ರಯಾಣದ ಸಂದರ್ಭದಲ್ಲಿ. ಆದರೆ ಏಪ್ರಿಲ್ ಪೂರ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಮೇನಲ್ಲಿ ಏನು ಮಾಡ್ತೀನಿ ನನಗಿನ್ನೂ ಕೂಡ
ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಹೊರದೇಶದ ಎಲ್ಲ ಕಾರ್ಯಕ್ರಮಗಳನ್ನು ಆ ಟೀಮ್ನವರೇ ರದ್ದು ಮಾಡಿದ್ದಾರೆ. ಆದರೆ ನನಗೆ ಬರೆದವರು ಫೋನ್ ಮಾಡಿ ಈ ಥರ ಬಿಡುಗಡೆ ಕಾರ್ಯಕ್ರಮ ಇದೆ ಅಂದರೆ ನಾನು ಬೇರೆ ಮಾತೇ ಆಡಲಿಲ್ಲ. ಆಯಿತು ಸರ್ ಬರ್ತೀನಿ ಅಂದೆ. ಏಕೆಂದರೆ ನನ್ನ ಮೇಲೆ ಅವರ ಅಭಿಮಾನ ಇದೆ. ಬಂಡಾಯ ಸಾಹಿತ್ಯ ಸಂಘಟನೆ ಕಡೆಗೆ ನಾನಂತೂ ವೈಯಕ್ತಿಕವಾಗಿ ಎಲ್ಲ. ಹೀಗಾಗಿ ಅವ್ರಿಗೆ ಇಲ್ಲ ಅಂತ ಕೆಣ್ಣಕ್ಕೆ ನಮಗೆ ಬಾಯೇ ಬರಲಿಲ್ಲ. ಕನ್ನಡದಿಂದ ಇಲ್ಲಿ ನಾವು ನಿಮ್ಮ ಎದುರಿಗೆ ನೀತಿದೆ ಮತ್ತು ಅದನ್ನು ಉಕ್ಕರ್ ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ಸಭೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಎಷ್ಟು ಭಾವುಕರಾದರು, ಎಷ್ಟು ಅಭಿಮಾನವನ್ನು ವ್ಯಕ್ತಪಡಿಸಿದ್ರು, ಅದು ಇನ್ನೂ ನನ್ನ ಕಂಡೆದಿರಿಗಿದೆ. ಹೀಗಾಗಿ 10 to 7 ನನ್ನ ಎಲ್ಲ ಡೆವಲಪ್ಮೆಂಟಲ್ಲಿ ಇದ್ದಕ್ಕೂ ಕೂಡ ಆ ಪ್ರೇರಣೆ ಪರಿಗೆ ನಾವು ಇಲ್ಲಿ ಗಮನಿಸಲೇಬೇಕಾಗಿದೆ, ಅದನ್ನು ಅಭಿವ್ಯಕ್ತಿ ಮಾಡಲೇಬೇಕು. ಸೊ ಹೀಗಾಗಿ ಮತ್ತೆ ವಾಪಸ್ ಬರೋದಾದರೆ ಈ ಶ್ರೇಷ್ಠತೆಯ ಸೊಪ್ಪು ನಾವು ನೀವು ಎಲ್ಲ ಕನ್ನಡ ಸಾಹಿತ್ಯ ರೂಪದಲ್ಲಿ ಮತ್ತು ಸಾಮಾಜಿಕವಾಗಿ ಇವತ್ತಿನವರೆಗೂ ನಮ್ಮ ವೈಯಕ್ತಿಕ ಅನುಭವಗಳ ನಾವು ನಿರೀಕ್ಷಣೆ ಮಾಡಿ ನೋಡಿದರೆ ಎಷ್ಟು ಈ ಸೊಪ್ಪುಗಳ ಕಡೆಯಿಂದ ನಾವು ಎಷ್ಟು ಅನುಭವಿಸಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ನಾವೇ ನೋಡ್ಕೊಯ್. ಹೀಗಾಗಿ ಈ ಶ್ರೇಷ್ಠತೆಯ ಸೊಕ್ಕು ಒಂದು ಆಂತರಿಕ ಅನ್ವೇಷಣೆ. ಶ್ರೇಷ್ಠತೆಯ ಸೊಕ್ಕು ಎಂಬುದು ಶೀರ್ಷಿಕೆಯೇ ಒಂದು ಪ್ರಶ್ನೆ. ಯಾರು ಶ್ರೇಷ್ಠ, ಯಾಕೆ ಶ್ರೇಷ್ಠ, ಈ ಶ್ರೇಷ್ಠತೆಯ ಸೊಕ್ಕು ಯಾರ ಮೇಲೆ, ಇದು ಕೂಡ ಮುಖ್ಯ ಆಗುತ್ತೆ. ಮಾನವನ ಇತಿಹಾಸವನ್ನು ನೋಡಿದರೆ ಶ್ರೇಷ್ಠತೆಯ ಭ್ರಮೆ ಒಂದು ಅಮಾನವೀಯ ಕರಾಳ ಮೃಗವಾಗಿ ರೂಪುಗೊಂಡಿದೆ. ಅದು ಮೌನವಾಗಿ ಕೊಟ್ಟುತ್ತೆ. ಆದರೆ ಅದರಿಂದ ಉಂಟಾಗುವ ಹಾದಿ ಹೀಗೆ. ನನಗೆ ಈ ಸಂದರ್ಭದಲ್ಲಿ ಈ ಶ್ರೇಷ್ಠತೆಯ ಸೊಪ್ಪು ಏನು ನನಗೆ ಪುಸ್ತಕ ಬಂತು ಮನೇಲಿ ನನ್ನ ಕೈಯಲ್ಲಿ ಕರೆದಾಗ ನನಗೆ ಇಸ್ಲಾಮಿಕ್ ಹಿಸ್ಟ್ರಿ ಒಂದು ಪುರಾಣದ ಕತೆ, ಇನ್ನೊಂದು ಇಸ್ಲಾಮಿಕ್ ಹಿಸ್ಟ್ರಿಯ ಘಟನೆ 2 ಪಟ್ಟಂತ ನನ್ನ ನೆನಪಿಗೆ ಬಂತು. ಒಂದು ಏನು ಅಂತ ಹೇಳಿದ್ರೆ ಪುರಾಣ ಆರಂಭ ಆಗುವಂತೆ ದೇವರು ಆದಮ್ ಮೂಲ ಪ್ರವಾದಿಯನ್ನು ಸೃಷ್ಟಿಸಿದ ನಂತರ ತನ್ನ ಎಲ್ಲ ಜೀವಚರರು ಯಾರಿದ್ರು, ಅಲ್ಲಿ ಫರಿಷ್ಠಗಳು ಯಾರಿದ್ರು ಅವರನ್ನು ಕರೆದು ಹೇಳ್ದ, ಈ ಆದಮ್ ಮನುಷ್ಯನ ನಾನು ಸೃಷ್ಟಿಸಿನೇ, ಇದರ ಎದುರಿಗೆ ಸಾಷ್ಟಾಂಗ ಮಾಡಿ ಅಂತ. ಇನ್ನು ದೇವರ ಆಜ್ಞೆ ಮೀರೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಎಲ್ಲರೂ ಕೂಡ ಸಾಷ್ಟಾಂಗ ಮಾಡಿದರು. ಆದರೆ ಒಬ್ಬ ಮಾತ್ರ, ಅವನ ಹೆಸರು ಇಬ್ಲೀಸ್, ಅವನು ಹೇಳ್ದ ನಾನು ಮಾಡೋಂಗಿಲ್ಲ. ನನ್ನನ್ನು ಅಗ್ನಿಯಿಂದ ಸೃಷ್ಟಿ ಮಾಡಿದೀಯ, ಈತನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದೀಯ. ಅಗ್ನಿ ಶ್ರೇಷ್ಠ, ನಾನು ಶ್ರೇಷ್ಠ. ನನ್ನನ್ನು ಈ ಮಣ್ಣಿನ ಮನುಷ್ಯನಿಗೆ ನೀನು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಾನು ಮಾಡೋಂಗಿಲ್ಲ ಅಂತೀವಿ. ಅಲ್ಲಾರ್ಗೆ ಆತ ಭಾಳ ಪ್ರಿಯವಾದಂಥ ಒಬ್ಬ ಸೃಷ್ಟಿ. ಹೀಗಾಗಿ ಆತ ಹೇಳ್ತಾನೆ, ಕೆಲವು ಬಹುಶಃ ನಾನು ರೆಕ್ಟಿಫೈ ಮಾಡಬೇಕು, ಅದೇ ಕೆಲವು ಏನೋ ವಸ್ತುಗಳನ್ನು ಅದ ಮೆದುರಿಗೆ ಹಾಕಿ ಅದನ್ನು ಎತ್ತಿ ಕೊಡೋದು ಹೇಳ್ತಾರೆ, ಅಲ್ಲಿಗೆ ಬಾಂಬೆದಂಗೆ ಆಗುತ್ತೆ ಅಂತ ಹೇಳಿ ಅದನ್ನು ನಿರಾಕರಿಸ್ತಾನೆ. ಸೊ ಹೀಗಾಗಿ ಅವರಿಬ್ಬರ ನಡುವೆ ನಡೆದಂತಹ ಸಂಘರ್ಷದಲ್ಲಿ ಆತ ಹೊರತಳ್ಳಲ್ಪಡ್ತಾನೆ. ಇವತ್ತಿನವರೆಗೂ ಇಡೀ ಮುಸ್ಲಿಂ ಆಧ್ಯಾತ್ಮಿಕವಾದಂಥ ಸನ್ನಿವೇಶಗಳಲ್ಲಿ ಆತ ಶೈತಾನ್ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ. ಶ್ರೇಷ್ಠತೆ ಅನ್ನುವಂಥದ್ದು ಹಿಂದಿನ ಕಾಲದಲ್ಲೂ ಕೂಡ ನಾವು ಆದಮ್ ಪ್ರವಾದಿಯ ಸೃಷ್ಟಿ ಆರಂಭವಾಗುವುದೇ ಈ ಶ್ರೇಷ್ಠತೆಯನ್ನು ಪ್ರಶ್ನೆ ಮಾಡ್ಬೋದು. ಈ ಶ್ರೇಷ್ಠತೆಯನ್ನು ಇಸ್ಲಾಮಿಕ್ ವ್ಯವಹಾರದಲ್ಲಿ, ಇಸ್ಲಾಮಿಕ್ ಆಧ್ಯಾತ್ಮದಲ್ಲಿ, ಇಸ್ಲಾಮಿಕ್ ಜನಜೀವನದಲ್ಲಿ ಬಹಳ ವಿಶೇಷವಾಗಿ ಖಂಡಿಸಿದರೆ. ಆದರೆ ಇವತ್ತಿಗೂ ಅಲ್ಲೂ ಇದೆ, ಅಷ್ಟು ಖಂಡಿಸಿದ್ರು ಕೂಡ, ಅಷ್ಟು ನಿರಾಕರಿಸಿದ್ರು ಕೂಡ. ಈ ಸೊಪ್ಪು ಇದೆಯಲ್ಲ, ಯಾರೋ ಥರದಿರುತ್ತೆ. ಪುಟ್ಟಿನ ಸೊಪ್ಪು ಇರುತ್ತೆ. ನಾನು ಈ ಮದಕಂದಲ್ಲಿ ಹುಟ್ಟಿದ್ದೀನಿ, ಜಾತಿಯ ಸೊಪ್ಪು, ನಾನು ಈ ಜಾತಿ ಹುಟ್ಟಿದ್ದೀನಿ, ವರ್ಗ, ನಾನು ಭಾಳ ಶ್ರೀಮಂತ, ಧರ್ಮದ ಸೊಪ್ಪು, ನನ್ನ ನಂಬಿಕೆ ಮಾತ್ರ ಸತ್ಯ, ಬೇರೆಯವರ ನಂಬಿಕೆ ಯಾವುದು ಕೂಡ ಸತ್ಯ ಅಲ್ಲ, ಸುಳ್ಳು. ಲಿಂಗದ ಸೊಪ್ಪು, ನಾನು ಪುರುಷ,
ಅಥವಾ ನಾನು ಸ್ತ್ರೀ ಎಂಬ ಆಧಿಪತ್ಯದ ಮನೋಭಾವ, ತೊಗಲಿನ ಬಣ್ಣದ ಸೊಪ್ಪು, ಚರ್ಮದ ಬಣ್ಣವನ್ನು ಮಾನವೀಯತೆಯ ಮಾನದಂಡವನ್ನಾಗಿ ಮಾಡುವ ಅಜ್ಞಾನ, ಈ ಎಲ್ಲ ಸೊಪ್ಪುಗಳು ಒಂದೇ ಮೂಲದಿಂದ ಬರುತ್ತೆ. ಯಾಕೆಂದರೆ ಅಹಂಕಾರ. ಶ್ರೇಷ್ಠತೆಯ ಸೊಪ್ಪು ಅಂದರೆ ಇತರರನ್ನು ಕುಗ್ಗಿಸುವ ಮೂಲಕ ಸ್ವತಃ ಉನ್ನತನೆಂದು ಕಾವಿಸುವ ಮನೋಭಾವ. ನಾವೆಲ್ಲ ಚಿಕ್ಕನಿದ್ದೀರಿ, ನಮಗೆಲ್ಲ ಶಾಲೆಗಳಲ್ಲಿ ಕೇಳಿದ್ದಾರೆ, ಒಂದು ಗೆರೆ, ದೊಡ್ಡ ಗೆರೆ ಬಿಡಿ, ಉತ್ತನೆಯ ಗೆರೆ ಬಿಡಿ ಅಂತ ಹೇಳಿದಾಗ ಒಂದು ಗೆರೆ ಪಡೆದು ಇದನ್ನು ಬಹಳ ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಪಕ್ಕದಲ್ಲಿ ಚಿಕ್ಕ ಗೆರೆ ಬರೆಯೋದು. ಆ ಚಿಕ್ಕ ಗೆರೆ ಇದ್ರಿಗೆ ನಾನು ದೊಡ್ಡವನು. ಈ ಶ್ರೇಷ್ಠತೆ ಇದೆಯಲ್ಲ, ಈ ಶ್ರೇಷ್ಠತೆಯ ಮಾನದಂಡಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಸಾಮಾಜಿಕ ಸಮಸ್ಯೆ ಅಲ್ಲ, ಇದು ಆಂತರಿಕ ರೋಗ. ಇದು ಮಾನವನ ಆತ್ಮವನ್ನು ಕ್ರಮೇಣ ಕುಗ್ಗಿಸ್ತಕ್ಕಂತಹ ಕ್ರಮ. ಜಾತ್ಯತೀತತೆ ಈ ಪ್ರತಿರೋಧದ ಮೊದಲ ಹೆಜ್ಜೆ. ಈ ಸೊಕ್ಕಿನ ವಿರುದ್ಧದ ಮೊದಲ ಪ್ರತಿರೋಧ ಜಾತ್ಯತೀತತೆ. ಜಾತ್ಯತೀತ ಅಂದರೆ ಕೇವಲ ಜಾತಿಯನ್ನು ನಿರಾಕರಿಸುವುದಲ್ಲ, ಅದು ಒಂದು ಮೌಲ್ಯಾಧಾರಿತ ನಿಲುವು. ಏಕೆಂದರೆ ಬರ್ಗೂರು ತಮ್ಮ ಇಡೀ ಲೇಖನಗಳ ಸಂಕಲನದಲ್ಲಿ ಹೇಳ್ತಾರೆ, ಜಾತ್ಯತೀತತೆ, ಸಮಾನತೆ ಇವುಗಳು ಮತ್ತು ಬಹುತ್ವ ಇವುಗಳು ನನ್ನ ಪ್ರಮುಖವಾದಂತಹ ಆಳದಿ ಸೆಟ್ಟು. ಈ ಮಾನವನ ಮೌಲ್ಯ ಅವನ ಪುಟ್ಟಿನಿಂದ ಅಲ್ಲ, ಅವನ ಮಾನವೀಯತೆಯಿಂದ. ಜಾತಿ ಒಂದು ವ್ಯವಸ್ಥೆ ಮಾತ್ರವಲ್ಲ, ಅದು ಒಂದು ಮನಸ್ಥಿತಿ. ಅದನ್ನು ಕಾನೂನಿನಿಂದ ಮಾತ್ರ ನಿಗ್ರಹಿಸಲು ಸಾಧ್ಯ ಇಲ್ಲ. ಅದನ್ನು ಮನೋಧರ್ಮವೇ ಬದಲಾಗಬೇಕು. ಜಾತ್ಯತೀತತೆ ಅಂದರೆ ವರ್ಗೀಕರಣವನ್ನು ತಿರಸ್ಕರಿಸುವುದು, ಸಮಾನ ಗೌರವವನ್ನು ಒಪ್ಪಿಕೊಳ್ಳುವುದು, ಇತಿಹಾಸದ ತಪ್ಪುಗಳನ್ನು ಅರಿತುಕೊಳ್ಳುವುದು. ಜಾತ್ಯತೀತತೆ ಇಲ್ಲದೆ ಸೌಹಾರ್ದತೆ ಸಾಧ್ಯವಿಲ್ಲ. ಜಾತ್ಯತೀತತೆ ಇಲ್ಲದೆ ಸಮಾನತೆ ಸಾಧ್ಯವಿಲ್ಲ. ಸೌಹಾರ್ದತೆ ಅಂದರೆ ಭಿನ್ನತೆಯಲ್ಲಿನ ಏಕತೆ. ಸೌಹಾರ್ದತೆ ಅಂದರೆ ಎಲ್ಲರೂ ಒಂದೇ ಆಗಬೇಕು ಅನ್ನೋದಲ್ಲ, ಅದು ಭಿನ್ನತೆಯ ನಡುವಿನ ಸಹಜೇನ. ಭಾಷೆ, ಧರ್ಮ, ಸಂಸ್ಕೃತಿ, ಲಿಂಗ ಈ ವೈವಿಧ್ಯತೆ ನಮ್ಮ ದೌರ್ಬಲ್ಯವಲ್ಲ, ಇದು ನಮ್ಮ ಶಕ್ತಿ. ಆದರೆ ಶ್ರೇಷ್ಠತೆಯ ಸೊಪ್ಪು ಈ ವೈವಿಧ್ಯತೆಯನ್ನು ವಿಭಜನೆಗೆ ಬಳಸುತ್ತದೆ. ಸೌಹಾರ್ದತೆ ಹೇಳುವುದು ನೀನು ಬೇರೆ ನಾನು ಬೇರೆ, ಆದರೆ ನಾವು ಒಂದೇ ಮನುಕುಲದವರು. ಸೌಹಾರ್ದತೆ ಅಂದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು, ಗೌರವವನ್ನು ಬೆಳೆಸುವುದು, ಸಹಾನುಭೂತಿಯ ಮೂಲಕ ಸಂಬಂಧಗಳನ್ನು ಕಟ್ಟುವುದು. ಸೌಹಾರ್ದತೆ ಇಲ್ಲದ ಸಮಾಜ ಯುದ್ಧ ಕುಣಿಯೋದು ನಾವು ನೋಡ್ತಾ ಇದ್ದೀವಿ. ಯಾಕೆ ಯುದ್ಧ ನಮ್ಮ ಇಡೀ ಪ್ರಪಂಚವನ್ನು ಕಂಗೆಡಿಸ್ತಾ ಇದೆ? ಸೌಹಾರ್ದತೆ ಇಲ್ಲದೇ ಇರುವಂಥದ್ದು. ಸಮಾನತೆ ಅನ್ನೋದು ನ್ಯಾಯನ ಅಂತಿಮ ಗುರಿ. ಸಮಾನತೆ ಅಂದರೆ ಎಲ್ಲರೂ ಒಂದೇ ಆಗಬೇಕು ಅನ್ನೋದಲ್ಲ, ಅದು ಎಲ್ಲರಿಗೂ ಸಮಾನ ಅವಕಾಶಗಳು, ಸಮಾನ ಗೌರವ ದೊರಕಬೇಕು ಎನ್ನುವುದು. ಹೀಗಾಗಿ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಒಂದು ಭ್ರಮೆ. ಇವತ್ತು ನಾವು ಭ್ರಮೆಯ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ವಾಕ್ಯ ಕೇವಲ ತತ್ವವಲ್ಲ, ಇದು ಒಂದು ಎಚ್ಚರಿಕೆ. ಶ್ರೇಷ್ಠತೆಯ ಸೊಪ್ಪು ಸಮಾನತೆಯ ವಿರುದ್ಧದ ದೊಡ್ಡ ಶತ್ರು. ಅದು ನಮ್ಮ ಸಮಾಜವನ್ನು ಮೇಲ್ನೋಟಕ್ಕೆ ಅಭಿವೃದ್ಧಿಯಾಗಿರುವಂತೆ ತೋರಿಸುತ್ತೆ, ಆದರೆ ಒಳಗೆ ಗೆದ್ದಲು ಹಿಡಿದಂತೆ ಕುಸಿದು ಬೀಳುತ್ತೆ. ಅದು ಈ ಮೂರು ಮೌಲ್ಯಗಳು, ಜಾತ್ಯತೀತತೆ, ಸೌಹಾರ್ದತೆ, ಸಮಾನತೆ, ಇವು ವಿಭಜನೆಗೆ ವಿರುದ್ಧದ ನಿಲುವು, ಭಿನ್ನತೆಯಲ್ಲಿನ ಏಕತೆ ಮತ್ತು ನ್ಯಾಯದ ಸಾಧನೆ. ಈ ಮೂರು ಒಂದಾಗಿ ಬಂದಾಗ ಮಾತ್ರ ಒಂದು ಮಾನವೀಯ ನ್ಯಾಯಯುತ ಸಮಾಜ ನಿರ್ಮಾಣವಾಗುತ್ತದೆ. ಇದರಲ್ಲಿ ಅಂಕಿತಾ ಪ್ರಕಾಶನದ ಬಗ್ಗೆ ಕೂಡ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಕಾಶನದಿಂದ ಒಂದು ಪುಸ್ತಕವನ್ನು ಮುದ್ರಿಸುವಂಥದ್ದು ಒಂದು ಉದ್ಯಮ. ಒಂದು ಪುಸ್ತಕವನ್ನು ಜೀವಂತವಾಗಿಡುವುದು ಒಂದು ಸಾಂಸ್ಕೃತಿಕ ಕಾರ್ಯ. ಅಂಕಿತ ಪುಸ್ತಕ ಈ ಎರಡನ್ನೂ ಸಮಾನವಾಗಿ ಬೆಸೆದುಕೊಂಡಿದೆ. ಸಂವಾದ ಕಾರ್ಯಕ್ರಮಗಳು, ವಿಭಿನ್ನ ಕ್ಷೇತ್ರಗಳ ಕೃತಿಗಳು, ಅಂಕಿತ ಪ್ರತಿಭೆ ಮಾಲಿಕೆ ಮೂಲಕ ಹೊಸ ಬರಹಗಾರರಿಗೆ ವೇದಿಕೆ, ಕಥಾ ಸ್ಪರ್ಧೆಗಳು,
ಮಾಧ್ಯಮ ಸಹಕಾರ, ಪುರಸ್ಕಾರಗಳ ಸ್ಥಾಪನೆ ಇವೆಲ್ಲವೂ ಸೇರಿ ಅಂಕಿತವನ್ನು ಒಂದು ಪ್ರಕಾಶನ ಸಂಸ್ಥೆಯಿಂದ ಒಂದು ಸಂಸ್ಕೃತಿಯ ಚಳುವಳಿಯನ್ನಾಗಿ ರೂಪಿಸಿವೆ. ಸಾಹಿತ್ಯದ ಪಾತ್ರ ಕತ್ತಲಿಗೆ ಬೆಳಕು. ಸ್ನೇಹಿತರೆ, ನಮ್ಮ ಕಾಲದ ದೊಡ್ಡ ಸಮಸ್ಯೆ ಅಜ್ಞಾನವಲ್ಲ, ನಮ್ಮ ಕಾಲದ ದೊಡ್ಡ ಸಮಸ್ಯೆ ಎಂದರೆ ಅಹಂಕಾರದ ಜ್ಞಾನ. ಈ ಸಂದರ್ಭದಲ್ಲಿ ಸಾಹಿತ್ಯದ ಪಾತ್ರ ಅತ್ಯಂತ ಮಹತ್ವದ್ದು. ಕತ್ತಲೆಯನ್ನು ಹೋಗಲಾಡಿಸುವುದು ಕತ್ತಿಯ ಕೆಲಸವಲ್ಲ, ಅದು ಬೆಳಕಿನ ಕೆಲಸ. ಶ್ರೇಷ್ಠತೆಯ ಸೊಕ್ಕು ಆ ಬೆಳಕಿನ ದೀಪ. ಇದು ನಮ್ಮೊಳಗಿನ ಕತ್ತಲೆಯನ್ನು ಬೆಳಗಿಸುತ್ತದೆ, ನಮ್ಮೊಳಗಿನ ಅಹಂಕಾರವನ್ನು ಪ್ರಶ್ನಿಸುತ್ತದೆ, ನಮ್ಮೊಳಗಿನ ಮಾನವೀಯತೆಯನ್ನು ಜಾಗೃತಗೊಳಿಸುತ್ತೆ. ಅಂತಿಮವಾಗಿ ಒಂದು ಆಯ್ಕೆ. ನಾವು ಇಲ್ಲಿಂದ ಹೊರಡುವಾಗ ಒಂದು ಪುಸ್ತಕ ಅನ್ನೋದನ್ನು ಮಾತ್ರ ತೆಗೆದುಕೊಂಡು ಹೋಗುವಂಥದ್ದಲ್ಲ, ಒಂದು ಚಿಂತನೆಯನ್ನು ತೆಗೆದುಕೊಂಡು, ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು, ಒಂದು ಬದಲಾವಣೆಯ ಸಂಕಲ್ಪವನ್ನು ಜೊತೆಯಲ್ಲಿ ತೆಗೆದುಕೊಂಡು, ಸಮಕಾಲೀನ ಸಮಾಜದ ಅತ್ಯಂತ ತೀವ್ರವಾದಂತಹ ಒಂದು ಸಂದಿಗ್ಧತೆಯನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗೋಣ. ನಾವು ಇನ್ನೂ ಕೂಡ ಅಹಂಕಾರದ ಖೈದಿಗಳಾಗಿರಬೇಕೆ ಅಥವಾ ಮಾನವೀಯತೆಯ ಮಾರ್ಗವನ್ನು ಆರಿಸಬೇಕೆ? ಶ್ರೇಷ್ಠತೆಯ ಸೊಕ್ಕು ನಮ್ಮನ್ನು ವಿಭಜಿಸುತ್ತೆ, ಮಾನವೀಯತೆ, ವಿನಮ್ರತೆ ನಮ್ಮನ್ನು ಒಂದಾಗಿಸುತ್ತದೆ. ನಾವು ಯಾವುದನ್ನು ಆಯ್ಕೆ ಮಾಡುತ್ತೇವೆ ಎಂಬುದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಬರ್ಗೂರವರ ಈ ಕೃತಿ ನಮಗೆ ಸರಿಯಾದ ಆಯ್ಕೆಯನ್ನು ಮಾಡೋದಕ್ಕೆ ಒಂದು ನಿರ್ದಿಷ್ಟ ದಿಕ್ಕನ್ನು ತೋರಿಸುತ್ತೆ. ಈ ಮಹತ್ವದ ಕೃತಿಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಾಳ್ತೇವೆ. ಅದೇ ಸ್ನೇಹಿತರೆ, ಇಸ್ಲಾಮಿಕ್ ಹಿಸ್ಟ್ರಿಯ ಇನ್ನೂ ಒಂದು ಪ್ರಸಂಗವನ್ನು ನಿಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ರಿಸ್ತ ಶಕ 632 ಪ್ರವಾದಿ ಮೊಹಮ್ಮದ್ರವರು ಹಜ್ಗೆ ಹೋಗಿದ್ರು. ಅರಾಫತ್ ಮೈದಾನದಲ್ಲಿ 1 ಲಕ್ಷದಿಂದ 1.25 ಲಕ್ಷ ಜನ ಅವರ ಬೆಂಬಲಿಗರು ಅಲ್ಲಿ ಸೇರಿದರು. ಅದಕ್ಕೆ ಅಂತಿಮ ವಿದಾಯ ಭಾಷಣ ಅಂತ ಹೇಳ್ತಾರೆ. ಯಾಕೆಂದರೆ ಅದಾದ ನಂತರ ಅವರ ಮರಣ ಸಂಭವಿಸುತ್ತೆ. ಹೀಗಾಗಿ ಅವರು ಅಂದುಕೊಟ್ಟಂತಹ ಸಂದೇಶನ ಎಲ್ಲರೂ ಕೂಡ ವಿದಾಯ ಭಾಷಣ ಅಂತ ಹೇಳ್ಬಿಟ್ಟು ಭಾಳ ಗಂಭೀರವಾಗಿ ಪರಿಣಮಿಸ್ತೆ. ಆ ವಿದಾಯ ಭಾಷಣದಲ್ಲಿ ಅವ್ರು ಹೇಳಿದ್ರು, ಅರಬನ ಮೇಲೆ, ಅರಬ್ ವ್ಯಕ್ತಿಯ ಮೇಲೆ ಅರಬೇತರನಿಗೆ ಯಾವುದೇ ಶ್ರೇಷ್ಠತೆ ಇಲ್ಲ. ಅರಬೇತರನ ಮೇಲೆ ಅರಬ್ಗೆ ಯಾವುದೇ ಶ್ರೇಷ್ಠತೆ ಇಲ್ಲ. ಕರಿಯನ ಮೇಲೆ ಬಿಳಿಯನಿಗೆ ಶ್ರೇಷ್ಠತೆ ಇಲ್ಲ. ಬಿಳಿಯನ ಮೇಲೆ ಕರಿಯನಿಗೆ ಶ್ರೇಷ್ಠತೆ ಇಲ್ಲ. ಜಾತಿ, ಧರ್ಮ, ಬಣ್ಣ, ಲಿಂಗ ಇವುಗಳ ಎಲ್ಲ ಶ್ರೇಷ್ಠತೆಗಳನ್ನು ನನ್ನ ಪಾದದ ಅಡಿಯಲ್ಲಿ ಹಾಕಿ ತುಳಿದಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಇದು 1500 ವರ್ಷಗಳ ಹಿಂದೆ ಕ್ರಿಸ್ತ ಶಕ 632 ಪ್ರವಾದಿಯೊಬ್ಬರು ಹೇಳಿರ್ತಕ್ಕಂಥ ಒಂದು ವಿಶ್ವದ ಸಂದೇಶ. ಇವತ್ತು ಬರ್ಗೂರರು ಕೂಡ ಅದೇ ಹಾಗೆಯೇ ಆ ಸೊಕ್ಕನ್ನು, ಶ್ರೇಷ್ಠತೆಯ ಸೊಕ್ಕನ್ನು, ಅಹಂಕಾರದ ಜ್ಞಾನವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಅದೇ ಹಾದಿಯ ಪಯಣಿಗರಾಗಿದ್ದೀವಿ. ಅದೇ ಸೊಕ್ಕಿನಿಂದ ನಮ್ಮೆಲ್ಲರ ಬಾಡು ಪ್ರಶ್ನಾರ್ಹ ಆಗ್ತಾ ಇದೆ. ನಮ್ಮ ಮುಂದಿನ ಜನಾಂಗದ ಬದುಕು ನಾಶ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ನಾವು ಇದನ್ನು ಅದ್ಕೋಬೇಕಾಗತ್ತೆ. ಸಕಾಲಿಕವಾದಂಥ ಒಂದು ಎಚ್ಚರಿಕೆಯನ್ನು ಅತ್ಯಂತ ಕಾರುಣ್ಯಭರಿತ ನೋಟದಿಂದ ನೋಡಿರ್ತಕ್ಕಂಥ ಬರ್ಗೂರರಿಗೆ ನಾನು ಮತ್ತೊಮ್ಮೆ ನೋಂದಣಿಗಳನ್ನ ಸಲ್ಲಿಸಿ ಮಾತನಾಡುತ್ತಿದ್ದೇನೆ. ಕೃತಿಯನ್ನು ಬಿಡುಗಡೆ ಮಾಡಿ ಕೆಲವು ಮಾತುಗಳನ್ನಾಡಿದ ಶ್ರೀಮತಿ ಭಾನು ಅವರಿಗೆ ವಂದನೆಗಳು. ಈಗ ಮುಖ್ಯ ಅತಿಥಿಗಳ ಮಾತು ಡಾಕ್ಟರ್ ರಾಜೇಂದ್ರ